ಸಾಲಗಾರರ ಕಾಟಕ್ಕೆ ಬೇಸತ್ತು ಊರು ಬಿಟ್ರ ದಂಪತಿ. ಪೊಲೀಸರಿಂದ ಸಾಲ ಪಡೆದ ಬಸವರಾಜ್ ಸಹೋದರನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಪೊಲೀಸರು ಸಾಲ ಪಡೆದ ಬಸವರಾಜ್ ಸಹೋದರನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸಾಲಗಾರರ ಕಾಟಕ್ಕೆ ಬೇಸತ್ತು ದಂಪತಿ ಊರು ಬಿಟ್ಟು ಹೋಗಿರುವ ಸಾಧ್ಯತೆ ಇದೆ. ಯಾವುದೇ ನೋಟಿಸ್ ನೀಡದೆ ಈ ವೇಳೆ ಪೊಲೀಸರು ಸಾಲ ಪಡೆದ ಬಸವರಾಜ್ ಸಹೋದರನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನೋಟಿಸ್ ನೀಡದೆ ಜಯಣ್ಣನ ವಿಚಾರಣೆಗೆ ಕರೆಸಿದ್ರ ಚಿತ್ರಹಳ್ಳಿ PSI ಅಶ್ವಿನಿ ಅವರು. ಸಾಲ ಪಡೆದಿದ್ದು ಬಸವರಾಜ್, ವಿಚಾರಣೆ ನಡೆಸಿದ್ದು ಜಯಣ್ಣನನ್ನ. ನಿಯಮ ಮೀರಿ PSI ಅಶ್ವಿನಿ ವಿಚಾರಣೆಗೆ ಕರೆಸಿದ್ಯಾಕೆ? PSI ಅಶ್ವಿನಿ ವಿರುದ್ಧ ಜಯಣ್ಣ ದೂರು ನೀಡಿದ್ದು FIR ದಾಖಲಾಗಿದೆ. ಕಾನೂನು ಮೀರಿ ವರ್ತಿಸಿರುವ PSI ಮೇಲೆ ಕ್ರಮ ಯಾಕಿಲ್ಲ? PSI ಅಶ್ವಿನಿ ಅವರ ರಕ್ಷಣೆಗೆ ನಿಂತ್ರ ಪೊಲೀಸ್ ಇಲಾಖೆ. PSI ಅಶ್ವಿನಿ ಅವರು ಈ ಫೋಟೋದಲ್ಲಿ ಕಾಣ್ತಾ ಇರುವಂಥವರು PSI ಮಹಿಳಾ ಪೊಲೀಸ್ ಅಧಿಕಾರಿ. ಒಂದು ಕಡೆ ಸಾಲಗಾರರ ಕಾಟಕ್ಕೆ ಬೇಸತ್ತು ದಂಪತಿ ಊರು ಬಿಟ್ಟರೆ, ಸಾಲ ಮಾಡಿದಂಥ ವ್ಯಕ್ತಿ ಬಸವರಾಜನ ಸಹೋದರನನ್ನು ಕರ್ಕೊಂಡು ಬಂದುಬಿಟ್ಟು ಚಿತ್ರಹಳ್ಳಿ ಗೇಟ್ ಪೊಲೀಸ್ ಠಾಣೆಯಲ್ಲಿ PSI ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದು ಕಾನೂನು ರೀತಿಯ ಕಾನೂನು ಬಾಹಿರ ಅನ್ನುವಂಥ ಒಂದು ಆಕ್ರೋಶ ಬಸವರಾಜ್ ಸಹೋದರರ ವ್ಯಕ್ತಪಡಿಸ್ತಾ ಇರುವಂಥ ಪರಿ ಇದು. ಯಾವುದೇ ನೋಟಿಸನ್ನು ನೀಡದೆ ಜಯಣ್ಣ ಎಂಬಾತನನ್ನು ವಿಚಾರಣೆಗೆ ಕರೆದಿರುವಂಥದ್ದು. ಈ ವೇಳೆ ಮೊಬೈಲ್ ವಶಕ್ಕೆ ಪಡೆದು 2 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಯನ್ನು ನಡೆಸಿರುವಂಥದ್ದು. ನೋಟಿಸ್ ನೀಡದೆ ಜಯಣ್ಣನನ್ನು ವಿಚಾರಣೆಗೆ ಕರೆಸಿದ್ರ ಚಿತ್ರಹಳ್ಳಿ PSI ಅಶ್ವಿನಿ ಅವರು. ಸಾಲ ಪಡೆದಿದ್ದು ಬಸವರಾಜ್, ಆದರೆ ವಿಚಾರಣೆ ನಡೆಸಿದ್ದು ಜಯಣ್ಣನನ್ನು, ಬಸವರಾಜ್ ಅವರ ಸಹೋದರನನ್ನು. ಈಗ ಬಸವರಾಜ್ ಸಾಲ ಮಾಡಿದ್ರೆ ಅದಕ್ಕೆ ಜಯಣ್ಣ ಏನು ಮಾಡ್ತಾನೆ? ಇದು ಸಹಜವಾಗಿ ಕಾಡುವಂಥ ಪ್ರಶ್ನೆ. ಆದರೆ PSI ಅವರ ಈ ನಡೆ ವ್ಯಾಪಕ ಟೀಕೆಗೆ ಕೂಡ ಗುರಿಯಾಗ್ತಾ ಇದೆ. ನಿಯಮ ಮೀರಿ PSI ಅಶ್ವಿನಿ ವಿಚಾರಣೆಗೆ ಕರೆಸಿದ್ರ ಸಾಲ ಪಡೆದಂಥ ವ್ಯಕ್ತಿ ಬಸವರಾಜನ ಸಹೋದರನನ್ನು. ಸಾಲಕ್ಕೂ ಅಂದರೆ ಬಸವರಾಜ್ ಅವರು ಮಾಡಿದಂಥ ಸಾಲಕ್ಕೂ ಅವರ ಸಹೋದರ ಜಯಣ್ಣ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇಷ್ಟಾದರೂ ಕೂಡ ಜಯಣ್ಣ ಅವರನ್ನು ಕರೆಸಿದ್ಯಾಕೆ? ವಿಚಾರಣೆ ಮಾಡಿದ್ಯಾಕೆ? ಅವರನ್ನ ನಿಯಮ ಮೀರಿ ಪೊಲೀಸ್ ಠಾಣೆಯಲ್ಲಿ ಕೂರಿಸ್ಕೊಂಡು ಅವರ ಮೊಬೈಲನ್ನು ಕಸಿದುಕೊಂಡು ಅವರನ್ನು ಸುಮಾರು ವಿಚಾರಣೆನೂ ನೆಟ್ಟಿಗೆ ಮಾಡಿದೆ, ಸರಿಯಾಗಿ ಮಾಡಿದೆ. ಸೊ ನಿಯಮ ಮೀರಿ ವರ್ತನೆ ಮಾಡಿದ್ರ PSI ಅಶ್ವಿನಿ ಅವರು. ಇದು ಸದ್ಯಕ್ಕೆ ಕಾಡ್ತಾ ಇರುವಂಥ ಪ್ರಶ್ನೆ. ಯಾವುದೇ ನೋಟಿಸನ್ನು ನೀಡದೆ ಜಯಣ್ಣನ ವಿಚಾರಣೆಯನ್ನು ನಡೆಸಿದ್ರ ಅಥವಾ ವಿಚಾರಣೆ ನಡೆಸಲಿಕ್ಕೆ ಮುಂದಾದ್ರ? ಇದಕ್ಕೆ ತೀವ್ರ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ಮೊಬೈಲ್ ವಶಕ್ಕೆ ಪಡೆದು 2 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆಗೊಳಪಡಿಸ್ತಾರೆ. PSI ಅಶ್ವಿನಿ ರಕ್ಷಣೆಗೆ ಪೊಲೀಸ್ ಇಲಾಖೆ ನಿಂತಿದೆಯಾ ಈಗ? ಇದು ಸದ್ಯಕ್ಕೆ ತೀವ್ರ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ ಅವರ ನಡೆ.